ನನಗೆ ಕೊಟ್ಟಿದ್ದಾರೆ ಮಧ್ಯಾಹ್ನಕ್ಕೆ ಊಟಕ್ಕಾಯಿತು ನೋಡಿ ಸ್ನೇಹಿತರೆ. ಇಲ್ಲೇ ಇಟ್ಟಿದ್ದೀನಿ ಫುಡ್ಡು. ಮಧ್ಯಾಹ್ನ ತಿನ್ಕೊಳ್ಳೋಣ. 700 ರೂಪಾಯಿ ಇನ್ಸೆಂಟಿವ್ ಕೊಡ್ತೀನಿ ಸ್ನೇಹಿತರೆ. ಯಾವ್ದಾದ್ರು ಒಂದು ಆರ್ಡ್ರ್ ಮಾತ್ರ ಕ್ಯಾನ್ಸಲ್ ಮಾಡೋಕ್ಕೆ ಅವಕಾಶ ಇರುತ್ತೆ, ಹಾಗೆ ಯಾವ್ದಾದ್ರು ಒಂದು ಗಿಗ್ ಮಾತ್ರ ಇನ್ಕಂಪ್ಲೀಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಬ್ರೋ 3 ಬ್ಯಾಚ್ ಆರ್ಡ್ರ್ ಇದೆ. 3 ಆರ್ಡ್ರ್ ಬ್ಯಾಚ್ ಆರ್ಡ್ರ್ ಕೊಟ್ಟವ್ರೆ. ಬನ್ನಿ ಡೆಲಿವರಿ ಮಾಡೋಣ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನಿಂದ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ಅಪ್ಲಿಕೇಶನಲ್ಲಿ ಡೆಲಿವರಿ ಮಾಡೋಣಪ್ಪ ಅಂತಂದರೆ ನೋಡಿದ್ದೀವಿ ಸ್ನೇಹಿತರೆ. ಇಷ್ಟು ದಿವಸ ಡೆಲಿವರಿ ಪಾರ್ಟ್ ಟೈಮ್ ಡೆಲಿವರಿ ಅಂತ ನಿಮಗೂ ನೋಡಿ ತುಂಬ ಬೇಜಾರಾಗಿತ್ತು. ಸೊ ಆದ್ದರಿಂದ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಡೇ ಮಾಡೋಣ ಅಂತ ಬಂದಿದ್ದೀನಿ. ಅದು ಯಾವ ಅಪ್ಲಿಕೇಶನ್ ಅಂತಂದರೆ ಝೊಮ್ಯಾಟೊ. ಹೌದು ಸ್ನೇಹಿತರೆ, ಝೊಮ್ಯಾಟೊದಲ್ಲಿ ಇವತ್ತು ಫುಲ್ ಡೇ ಫುಡ್ ಡೆಲಿವರಿ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಕೆಲವೊಂದು ಆಫರ್ ಇದೆ ಸ್ನೇಹಿತರೆ. ಏನು ಅಂತಂದರೆ 7 ಗಿಗ್ಗು ಮತ್ತು 18 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ರೆ 700 ರೂಪಾಯಿ ಇನ್ಸೆಂಟಿವ್ ಕೊಡ್ತೀನಿ ಸ್ನೇಹಿತರೆ. ಅಂದರೆ 7 ಗಿಗ್ ಅಂತ ಅಂದರೆ ಬೆಳಿಗ್ಗೆ 10ರಿಂದ ರಾತ್ರಿ 10ರವರೆಗೂ ಬಿದ್ದಿದೆ. ಸೊ ಒಂದೊಂದು ಗಿಗ್ಗಲ್ಲಿ 2 ಅವರ್ ಇರುತ್ತೆ, ಒಂದೊಂದು ಗಿಗ್ಗಲ್ಲಿ 1 ಅವರ್ ಇರುತ್ತೆ. ಅದು ಕಂಪ್ನಿ ಡಿಸೈಡ್ ಮಾಡಿರ್ತಾನೆ ಹೆಂಗೆ ಅಂತ. ಸೊ ನಾನು 7 ಗಿಗ್ಗನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 18 ಆರ್ಡ್ರನ್ನ ಹೊಡೆಯೋಕ್ಕೆ ಟ್ರೈ ಮಾಡೋಣ. ಎರಡೂ ಮಾಡಾದ್ಮೇಲೆ ನಮಗೆ 700 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಅದಲ್ಲದೆ ಕೆಲವೊಂದು ಕಂಡೀಷನ್ಗಳಿದೆ ಇದರಲ್ಲಿ. ಏನಪ್ಪ ಕಂಡೀಷನ್ ಅಂತ ಅಂದರೆ ಲಂಚ್ ಪೀಕ್ ಅವರು ಹಾಗೆ ಡಿನ್ನರ್ ಪೀಕ್ ಅವರು ಇದು ಎರಡರಲ್ಲೂ ಕೂಡ 3 ಅವರ್ ಲಾಗಿನ್ ಇರಲೇಬೇಕಾಗುತ್ತೆ. ಲಂಚ್ ಪೀಕ್ ಅವರ್ ಅಂತ ಅಂದರೆ 12ರಿಂದ 3 ಗಂಟೆ, ಹಾಗೆ ಡಿನ್ನರ್ ಪೀಕ್ ಅವರ್ ಅಂತಂದರೆ 7ರಿಂದ 10 ಗಂಟೆ. ಇವೆರಡು ಟೈಮಲ್ಲಿ 3 ಅವರ್, ಕನಿಷ್ಠ 3 ಅವರ್ ಲಾಗಿನ್ ಇರಲೇಬೇಕಾಗುತ್ತೆ. ಯಾವ್ದಾದ್ರು ಒಂದು ಆರ್ಡ್ರ್ ಮಾತ್ರ ಕ್ಯಾನ್ಸಲ್ ಮಾಡೋಕ್ಕೆ ಅವಕಾಶ ಇರುತ್ತೆ, ಹಾಗೆ ಯಾವ್ದಾದ್ರು ಒಂದು ಗಿಗ್ ಮಾತ್ರ ಇನ್ಕಂಪ್ಲೀಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಡಿನ್ನರ್ ಗಿಗ್ಗು ಹಾಗೆ ಲಂಚ್ ಗಿಗ್ ಬಿಟ್ಟು ಬೇರೆ ಇನ್ಯಾವುದಾದ್ರೂ ಒಂದು ಗಿಗ್ನ ಇನ್ಕಂಪ್ಲೀಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಆದ್ದರಿಂದ ಈಗ ನಾವು ಆನ್ಲೈನ್ಗೆ ಹೋಗ್ಬಿಟ್ಟಿದ್ದೀನಿ. ನಾಳೆ ಈಗ ರಾಜಾಜಿನಗರ, ಈಗ ಅದು ಬಸವೇಶ್ವರ ನಗರದಲ್ಲಿದ್ದೀನಿ. ಸೊ 2 ಕಿಲೋಮೀಟ್ರಿಗೆ ಒಂದು ಪಿಕಪ್ ಬಿದ್ದಿದೆ. ಇನ್ನು 1.3 ಇದೆ. ಬನ್ನಿ ಈಗ ಹೋಗಿ ಪಿಕಪ್ ಮಾಡ್ಕೊಂಡು ಫುಡ್ ಪಿಕಪ್ ಮಾಡಿ ಡೆಲಿವರಿ ಮಾಡೋಣ. ಸೊ ಇವತ್ತಿನ ವೀಡಿಯೋ ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವ್ಯಾರು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಬರ್ರಿ, ಇನ್ನೇನು ತಡ ಮಾಡ್ತೀರಾ, ಒಂದೇ ಒಂದು ಸಬ್ಸ್ಕ್ರೈಬ್ ಹತ್ಬಿಡ್ರಿ. ಮುಂದಿನ ವೀಡಿಯೋ ಮಾಡೋದಕ್ಕೆ ನಮಗೊಂದು ಎನರ್ಜಿ ಬರ್ತದೆ ಅಂತ ಹೇಳ್ತಾ ಬನ್ನಿ ಈಗ ಫುಡ್ ಡೆಲಿವರಿ ಮಾಡೋಣ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರಪ್ಪ ದಯವಿಟ್ಟು. ಸ್ನೇಹಿತರೆ, ಫಸ್ಟ್ನೇ ಆರ್ಡ್ರ್ ಪಿಕಪ್ ಹತ್ರ ಬಂದಿದ್ದೀನಿ. ಬನ್ನಿ ಫುಡ್ ಇಸ್ಕೊಂಡು ಬರೋಣ. 1126 ರೆಡಿ ಇದೆ. ಆರ್ಡರ್ ಇಸ್ ರೆಡಿ. ಹಾಂ, ರೆಡಿ ಇದೆ. 1126 ಸ್ನೇಹಿತರೆ, ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ. ರೇಟಿಂಗ್ ಕೊಡೋಣ. ಫಸ್ಟ್ನೇ ಆರ್ಡ್ರ್ ಸ್ನೇಹಿತರೆ ಕಾಣಿಸ್ತಾನೆ 6.7 ಕಿಲೋಮೀಟರ್. ಬನ್ನಿ ಹೋಗಿ ಡೆಲಿವರಿ ಮಾಡೋಣ. ಗುರುವೇ, ಡೆಲಿವರಿ ಪಾರ್ಟ್ನರ್ಸ್ಗಳಿಗೆ ಒಂದು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಸಾಟರ್ಡೆ ಸಂಡೇ ರಜೆ ಇರೋದಾದರೆ ಫುಡ್ ಡೆಲಿವರಿನೇ ಮಾಡಿ. ಯಾಕೆಂತಂದರೆ ತುಂಬ ಆರ್ಡ್ರ್ಗಳು ಕೊಡ್ತಾನೆ, ಹಾಗೆ ಕೆಲವೊಂದು ಆಫರ್ಗಳ್ನ ಕೊಟ್ಟಿರ್ತಾನೆ, ಇನ್ಸೆಂಟಿವ್ ಅದು ಇದು ಅಂತ ಏನಾರು ಕೊಟ್ಟಿರ್ತಾನೆ. ಸೊ ಆದಷ್ಟು ಸ್ನೇಹಿತರೆ ಒಂದೇ ಅಪ್ಲಿಕೇಶನ್ ಮೇಲೆ ಡಿಪೆಂಡೆಂಟ್ ಆಗೋಕ್ಕೆ ಹೋಗಬೇಡಿ, ಆಯಿತಾ? ಫುಡ್ಡಲ್ಲಿ 2 ಇದೆ. ಥರ್ಡ್ ಪಾರ್ಟಿ ಬಿಟ್ಟು ಸಪ್ರೇಟ್ 2 ಕಂಪ್ನಿ ಇದೆಯಲ್ವಾ, ಝೊಮ್ಯಾಟೊ ಮತ್ತು ಸ್ವಿಗ್ಗಿ. ಸೊ ಎರಡನ್ನೂ ಲಾಗಿನ್ ಮಾಡ್ಕೊಂಡು ರೆಡಿ ಇಟ್ಕೊಳ್ಳಿ. ಯಾಕೆಂತಂದರೆ ಒಂದ್ರಲ್ಲಿ ಮಾಡಲಿಲ್ಲ ಅಂತಂದರೆ ಇನ್ನೊಂದರಲ್ಲಾದರೂ ಆಫರ್ ಇದ್ದೇ ಇರುತ್ತೆ. ಈಗ ಹೆಂಗೆ ನೋಡ್ತಾನೆ ಗೊತ್ತಾ, ಇವನು ಕಂಟಿನ್ಯೂಸ್ ಆಗಿ ಕೆಲ್ಸಕ್ಕೆ ಬರ್ತಾಯಿದ್ರೆ ಅವನಿಗೆ ಯಾವುದು ಆಫರು ಕೊಡಲ್ಲ ಇವನು, ಝೊಮ್ಯಾಟೊನೇ ಆಗಲಿ ಸ್ವಿಗ್ಗಿನೇ ಆಗಲಿ. ಸೊ ಬೇಕಾದ್ರೆ 1 ವಾರ ಕೆಲಸ ಮಾಡಿ 1 ವಾರ ಬ್ರೇಕ್ ಕೊಡಿ, ಮತ್ತು ಆಫರ್ ಕೊಟ್ಟಿರ್ತಾನೆ. ಯಾವುದಾದ್ರು ಒಂದು ಆಫರ್ ಕೊಟ್ಟಿರ್ತಾನೆ, ಇಲ್ಲ ಇನ್ಸೆಂಟಿವ್ ಏನಾದ್ರು ಒಂದು ಕೊಟ್ಟಿರ್ತಾನೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಅದಕ್ಕೆ ಒಂದೇ ಅಪ್ಲಿಕೇಶನ್ ಮೇಲೆ ಡಿಪೆಂಡೆಂಟ್ ಆಗೋಕ್ಕೋಗಬೇಡಿ. ಫುಡ್ಡಲ್ಲಿ 2 ಇಟ್ಕೊಳ್ಳಿ, ಸ್ವಿಗ್ಗಿ ಒಂದು, ಝೊಮ್ಯಾಟೊ ಒಂದು. ಈ ವೀಕ್ ಸೆಂಟ್ರಲ್ ಮಾಡೋಕ್ಕೋದ್ರೆ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಈ ಸೆಂಟ್ರಲ್ ಏನು ಮಾಡ್ತಿರಲ್ವಾ, ಬೇಕಾದ್ರೆ ಬೇರೆ ಮಾಡಿ, ಫುಡ್ ಬಿಟ್ಬಿಟ್ಟು ಬೇರೆ ಮಾಡಿ. ಪೋರ್ಟರು, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಥವಾ ರ್ಯಾಪಿಡೋದಲ್ಲಿ ಫುಡ್ಡು. ರ್ಯಾಪಿಡೋದಲ್ಲೂ ಫುಡ್ಡು ಕೂಡ ಸ್ವಲ್ಪ ಈಗೇನೋ ಬೇರೆ ಆಫರ್ಸ್ ಎಲ್ಲ ಕೊಡ್ತಿದ್ದಾನಂತೆ. ಬಟ್ ನನಗೆ ರ್ಯಾಪಿಡೋ ಫುಡ್ಡು ಬ್ಲಾಕ್ ಆಗಿದೆ. ಅದು ಸ್ವಲ್ಪ ಫುಡ್ಡು ಸ್ಪಿಲೇಜ್ ಆದಮೇಲೆ ನಂದು ID ಬ್ಲಾಕ್ ಆಗಿದೆ. ಸೊ ಆದ್ದರಿಂದ ಈಗ ನಾನು ಮಾಡೋಕ್ಕಾಗ್ತಾಯಿಲ್ಲ. ವೀಕ್ ಸೆಂಟ್ರಲ್ಲಿ ಈ ಥರ ಇಟ್ಕೊಳ್ಳಿ. ಅದು ಹೇಳಿ ರ್ಯಾಪಿಡೋ ಫುಡ್ಡು ಅಥವಾ ಪೋರ್ಟರು, ಡೆನ್ಸೋ, ಈ ಥರ ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಕೊರಿಯರ್ ಥರ ಇಟ್ಕೊಳ್ಳಿ. ವೀಕೆಂಡಲ್ಲಿ ಮಾತ್ರ
ಫುಡ್ಡೇ ಮಾಡಿ. ನಾ ಹೇಳಿದ್ದೆ ಬೆಸ್ಟ್ ಸಜೆಷನ್ ಅಂತ ಹೇಳ್ಬೋದು. ಈಗ ನನ್ನ ಹತ್ರ ಎರಡೂ ಇದೆ, ಸ್ವಿಗ್ಗಿನೂ ಇದೆ, ಝೊಮ್ಯಾಟೋನೂ ಇದೆ. ಒಂದಲ್ಲ ಒಂದು ಆಫರ್ ಕೊಡ್ತಾ ಇರ್ತಾನೆ. ಸೊ ಆದ್ದರಿಂದ ಸಂಡೇ ಹೊತ್ತು ನಾನು ಫುಡ್ಡೇ ಮಾಡ್ತೀನಿ. ನಾನು ರೆಗ್ಯುಲರಾಗಿ ಏನು ಮಾಡ್ತಾಯಿಲ್ಲ, ಬಟ್ ಇವತ್ತು ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಫಸ್ಟ್ನೇ ಆರ್ಡ್ರನ್ನ ಹೋಗಿ ಡೆಲಿವರಿ ಮಾಡೋಣ. ಫಸ್ಟ್ನೇ ಆರ್ಡ್ರು ಡೆಲಿವರಿ ಲೊಕೇಶನ್ ಹತ್ರ ಬಂದಿದ್ದೀನಿ. ಅವ್ರಿಗೆ ಕಾಲ್ ಮಾಡೋಣ, ಕಸ್ಟಮರ್ಗೆ. ಓಕೆ ಸ್ನೇಹಿತರೆ, ಇಲ್ಲೇ ಅವರೇ ಕಸ್ಟಮರು. ನಂದೇ ಕಾಲ್. ಓಕೆ, ಥ್ಯಾಂಕ್ ಯು ಸರ್. ಸೆಕೆಂಡ್ ಆರ್ಡ್ರು ಬಿದ್ದಿದೆ. ಸೊ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ನಿಮಗೆ ಪಿಕಪ್ ಹತ್ರ ಸಿಗ್ತೀನಿ. ಸೆಕೆಂಡ್ ಆರ್ಡ್ರ್ ಪಿಕಪ್ ಹತ್ರ ಬಂದಲ್ವಾ, 3 ಬ್ಯಾಚ್ ಆರ್ಡ್ರ್ ಕೊಟ್ಟಿದ್ದೆ ಸ್ನೇಹಿತರೆ. ಬ್ಯಾಚ್ ಆರ್ಡ್ರಲ್ಲಿ ನಾನು ಇದುವರೆಗೂ 2 ಮಾಡಿದೆ, ಇದರಲ್ಲಿ 3 ಬ್ಯಾಚ್ ಆರ್ಡ್ರ್ ಕೊಟ್ಟವನೆ. ಬನ್ನಿ 3 ಪಿಕಪ್ ಮಾಡೋಣ ಬ್ರೋ. 3 ಬ್ಯಾಚ್ ಆರ್ಡ್ರ್ ಇದೆ. 1080, ಆಮೇಲೆ 1118, ಆಮೇಲೆ 3012, 0195, 1118, ಹಾಂ 1080. 3 ಇದೆ ಬಿಡಿ, 3 ಪಿಕಪ್ ಕೊಡ್ತೀನಿ. 3 ಆರ್ಡ್ರು ಬ್ಯಾಚ್ ಆರ್ಡ್ರು ಕೊಟ್ಟವ್ರೆ. ಬನ್ನಿ ಡೆಲಿವರಿ ಮಾಡೋಣ. 1 2 3 ಸ್ನೇಹಿತರೆ, 3 ಪಿಕಪ್ ಮಾಡಿದ್ದೀನಿ. 3 ಬ್ಯಾಚ್ ಆರ್ಡ್ರ್ ಕೊಟ್ಟಿದ್ದು ನಾನು ಇದೇ ಫಸ್ಟ್ ಟೈಮ್ ಸ್ನೇಹಿತರೆ ನಾನು ನೋಡ್ತಾ ಇರೋದು. ಒಂದು ಝೊಮ್ಯಾಟೊ ಆಗಲಿ ಸ್ವಿಗ್ಗಿ ಆಗಲಿ 3 ಬ್ಯಾಚ್ ಆರ್ಡ್ರ್ ಸಿಕ್ಕಿರೋದು ಇವತ್ತೇ ಫಸ್ಟ್ ಟೈಮ್ ನನಗೆ. ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. 3 ಫುಡ್ಡೂ ಒಂದೇ ರೆಸ್ಟೋರೆಂಟಲ್ಲಿ ಕೊಟ್ಟ, 3 ಪಿಕಪ್ ಮಾಡಿದ್ದೀನಿ. ಸೊ ಬನ್ನಿ, ಈಗ ಫಸ್ಟ್ನೇ ಡೆಲಿವರಿ 700 ಮೀಟ್ರ್ ಇದೆ. ಹಾಗೆ ಸೆಕೆಂಡ್ನೇ ಡೆಲಿವರಿನೂ ಮಾಡಿ, ಥರ್ಡ್ ಡೆಲಿವರಿನೂ ಮಾಡಿ, 3 ಡೆಲಿವರಿಗೂ ಎಷ್ಟು ಅಮೌಂಟ್ ಕೊಟ್ರಂತ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. 3ನೇ ಆರ್ಡ್ರ್ ಬಿದ್ದಿತ್ತು ಅಂತ ಹೇಳಿದ್ನಲ್ವಾ, ಇದು ಫೇಕ್ ಆರ್ಡ್ರ್ ಆಗಿತ್ತು ಸ್ನೇಹಿತರೆ. ನಾನು ಕ್ಯಾಮ್ರಾ ಬಿಚ್ಚಿಟ್ಕೊಂಡಿದ್ದೆ. ಸೊ ಫೇಕ್ ಆರ್ಡ್ರ್ ಆಗಿತ್ತು. ಅವ್ರ ಕಸ್ಟಮರ್ ಲೊಕೇಶನ್ ಹತ್ರ ಹೋಗಿದ್ದೆ, ಫೋನ್ ರಿಸೀವ್ ಮಾಡಲಿಲ್ಲ. ಅಂದರೆ ಝೊಮ್ಯಾಟೊ ಕಸ್ಟಮರ್ ಕೇರರು 15 ನಿಮಿಷ ಟೈಮ್ ತೊಗೊಂಡ್ರು. ಅವರು ಕಾಲಕ್ಕೆ ಟ್ರೈ ಮಾಡಿದ್ದಾರೆ, ಆದರೆ ಅವ್ರಿಗೂ ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿಲ್ಲ. ಸೊ ರಿಟರ್ನ್ ಆರ್ಡ್ರ್ ಅಂತ ಬಂತು. ನಾನು ಈ ರೆಸ್ಟೋರೆಂಟ್ ಹತ್ರ ಬಂದೆ ವಾಪಸ್ ಆರ್ಡ್ರ್ ರಿಟರ್ನ್ ಮಾಡೋಕ್ಕೆ. ಸೊ ಇಲ್ಲಿ ಇವ್ರ ರೆಸ್ಟೋರೆಂಟ್ ಮ್ಯಾನೇಜರು ಕೂಡ ಆರ್ಡ್ರನ್ನ ರಿಸೀವ್ ಮಾಡಲಿಲ್ಲ. ಸೊ ನಿಮಗೆ ಬಿಟ್ಟು ಸರ್ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಅಂತ ಹೇಳಿದ್ರು. ಸೊ ನಾನು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ದಕ್ಕೆ ಅವರು ನನಗೆ OTPನ ಸೆಂಡ್ ಮಾಡಿ ಈ ಆರ್ಡ್ರನ್ನ ಕ್ಲೋಸ್ ಮಾಡಿದ್ರು. ಬಟ್ ಫುಡ್ಡು ನನಗೆ ಉಳ್ಕೊತು ಸ್ನೇಹಿತರೆ. ನೋಡಿ ಇಲ್ಲಿದೆ ಫುಡ್ಡು. ಮಧ್ಯಾಹ್ನ ಊಟಕ್ಕಾಯಿತು, ಬಟ್ ಮಧ್ಯಾಹ್ನಕ್ಕೆ ಊಟಕ್ಕಾಯಿತು ಸ್ನೇಹಿತರೆ. ಹೆಂಗೋ ದೇವರು ಕೃಪೆ ತೋರಿಸ್ತಾ. ಅಂದರೆ ಬೇರೆಯವ್ರ ಫುಡ್ ತಿನ್ನಬಾರ್ದು ನಾವು, ಬಟ್ ಇದರಲ್ಲಿ ನಮ್ಮದು ಯಾವ ತಪ್ಪಿಲ್ಲ. ಕಸ್ಟಮರು ಆರ್ಡರ್ ರಿಸೀವ್ ಮಾಡಲಿಲ್ಲ, ರೆಸ್ಟೋರೆಂಟವರು ವಾಪಸ್ ರಿಟರ್ನ್ ತಗೊಳ್ಳಿಲ್ಲ. ಸೊ ಇದು ಫುಲ್ ಜವಾಬ್ದಾರಿ ಝೊಮ್ಯಾಟೊ ಕಂಪ್ನಿಯ ಮೇಲೆ ಹೋಗುತ್ತೆ. ಸೊ ಆದ್ದರಿಂದ ಡೆಲಿವರಿ ಬಾಯ್ದು ಯಾವುದೇ ತಪ್ಪು ಬರೋಲ್ಲ. ಫುಡ್ಡು ನನಗೆ ಕೊಟ್ಟಿದ್ದಾರೆ. ಮಧ್ಯಾಹ್ನಕ್ಕೆ ಊಟಕ್ಕಾಯಿತು. ನೋಡಿ ಸ್ನೇಹಿತರೆ, ಇಲ್ಲೇ ಇಟ್ಟಿದ್ದೀನಿ ಫುಡ್ಡು. ಮಧ್ಯಾಹ್ನ ತಿನ್ಕೊಳ್ಳೋಣ. ಈಗ ಬನ್ನಿ, ಅದರದ್ದು ನಾನು ಕಸ್ಟಮರ್ ಕೇರ್ ಜೊತೆ ಮಾತಾಡಿರೋ ಕಾಲ್ ರೆಕಾರ್ಡ್ ಕೂಡ ಇದೆ, ನಿಮ್ಗೆ ಹಾಕ್ತೀನಿ ನಾನು. ಹಲೋ ಸತೀಶ್ ಕಾಲಿಂಗ್ ಫ್ರಮ್ ಝೊಮ್ಯಾಟೊ. ಆಲ್ರೆಡಿ 5 and 2 ನರಸಿಂಹಮೂರ್ತಿ ಅವ್ರು. ಎಸ್ ಸರ್. ಸರ್ ಇದು ಒಂದು ಫುಡ್ ಆರ್ಡರ್ ಬುಕ್ ಮಾಡಿದ್ರು. ಕಸ್ಟಮರ್ ಲೊಕೇಶನ್ ಹತ್ರ ಹೋಗಿದ್ದೆ, ರಿಟರ್ನ್ ಆರ್ಡರ್ ಬಿದ್ದಿದೆ. ಅಂದರೆ ವಾಪಸ್ ರೆಸ್ಟೋರೆಂಟ್ ಕೊಡೋ ಥರ. ಅದು ರೆಸ್ಟೋರೆಂಟ್ ಅವರು ರಿಸೀವ್ ಮಾಡ್ಕೊತಿಲ್ಲ ಸರ್ ರಿಟರ್ನ್ ಆರ್ಡ್ರು. ಓಕೆ, ಏನಂತ ಹೇಳ್ತಿದ್ದಾರೆ ಅವ್ರು? ಏನಂತ ಹೇಳ್ತಿದ್ದಾರೆ? ಫುಡ್ ಕೊಟ್ಟಿಲ್ವ ಅವ್ರಿಗೆ? ರಿಪೋರ್ಟ್ ಕೊಟ್ಟಿದ್ದೀನಿ, ಬಟ್ OTP ಹೇಳ್ಬೇಕಾಗತ್ತ ಅವರು. ಅಲ್ಲ, ಅವ್ರು ನೀವು ಫುಡ್ ಇಸ್ಕೊಂಡು ತಾನೆ ನಿಮ್ಮ ಹತ್ರ? ಫುಡ್ಡು ಇಲ್ಲಿ ಇಟ್ಟಿದ್ದಾರೆ ಸರ್, ಅವ್ರು ರಿಸೀವ್ ತಗೊಳ್ಳಲ್ಲ ಅಂತ ಹೇಳ್ತವ್ರೆ. ತಗೊಳ್ಳಲ್ಲ ಅಂತ ಹೇಳ್ತಾರೆ. ಏನಕ್ಕಂತ? ಅದು ಕಂಪ್ನಿಯವ್ರು ಕೇಳಿ ಅಂತ ಹೇಳ್ತವ್ರು ಇವರು, ರೆಸ್ಟೋರೆಂಟ್ ಮ್ಯಾನೇಜರ್. ಓಕೆ, ಅಂದ್ರೆ ನಿಮ್ಗೆ OTP ಕೊಡ್ತಿಲ್ಲ ಅವರು? OTP ಕೊಡ್ತಾ ಇಲ್ಲ. ಅವ್ರ ಹತ್ರ ಏನಾದ್ರು ಮಾತಾಡ್ತೀರಾ? ಇಲ್ಲ ಪರವಾಗಿಲ್ಲ. ಫುಡ್ ಏನಕ್ಕೆ ಬೇಡ ಅಂತಿದ್ದಾರೆ? ಅದು ಗೊತ್ತಿಲ್ಲ ಸರ್. ಅದು ತಗೊಂಡೋದ್ಮೇಲೆ ಅವ್ರಿಗೆ ಕೊಡಿ, ಕಸ್ಟಮರ್ಗೆ ಕೊಡಿ ಅಂತ ಹೇಳ್ತವ್ರೆ. ಕಸ್ಟಮರ್ ನೋಡ್ರೆ ಫೋನ್ ಪಿಕ್ ಮಾಡಲಿಲ್ಲ, ನಿಮಗೆ ಗೊತ್ತು. ಓಕೆ, ನಾನು OTP ಕೊಡ್ತೀನಿ ತಗೊಳ್ಳಿ. ಕೊಡಿ ಸರ್ OTP. 3302. ಒಂದು ನಿಮಿಷ ಸರ್. ಓಕೆ ಸರ್, ಆಯ್ತು. ಆಯ್ತು ಸರ್. ಬೇರೆ ಏನಾದ್ರು ಮಾಹಿತಿ ಬೇಕಾಯ್ತು ಆರ್ಡರ್ ಬಗ್ಗೆ? ಬೇರೆ ಏನು ಬೇಡ ಸರ್, ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಮತ್ತೊಂದು ಆರ್ಡರ್ ಬಿದ್ದಿದೆ. ಇಲ್ಲೇ 350 ಮೀಟ್ರು. ಬನ್ನಿ ಪಿಕಪ್ ಹತ್ರ ಹೋಗೋಣ. ನೋಡಿ ಸ್ನೇಹಿತರೆ, ಈ ಥರ ಎಲ್ಲ ಆಗ್ತವೆ. ಈ ಥರ ಎಷ್ಟೋ ಎಕ್ಸ್ಪೀರಿಯನ್ಸ್ ಆಗ್ತಾವೆ ಸ್ನೇಹಿತರೆ ಡೈಲಿ.
ನೋಡಿ ರೆಸ್ಟೋರೆಂಟ್ ಅವ್ರು ವಾಪಸ್ ಫುಡ್ಡು ರಿಟರ್ನ್ ತಗೊಳ್ಳಿಲ್ಲ. ಅದು ಫೇಕ್ ಆರ್ಡ್ರ್ ಆಗಿತ್ತು ಸ್ನೇಹಿತರೆ. ಅಂದರೆ ಆನ್ಲೈನ್ ಪೇಮೆಂಟ್ ಆಗಿದ್ದಿದ್ರೆ ಡೋರ್ ಹತ್ರ ಇಟ್ಸ್ಬಿಟ್ಟು ಒಂದು ಫೋಟೋ ತಕ್ಕೊಂಡು ಕ್ಲೋಸ್ ಮಾಡಿಬಿಡ್ತಾರೆ ಯಾರು ಝೊಮ್ಯಾಟೊ ಕಂಪ್ನಿಯವರು. ಆದರೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಇತ್ತಲ್ವಾ, ಕ್ಯಾಶ್ ಆ್ಯಂಡ್ ಡೆಲಿವರಿ ಇದ್ದಿದ್ದ ಕಾರಣ ಅವರು ರಿಟರ್ನ್ ಕೊಡೋಕೆ ಹೇಳ್ತಾರೆ. ರಿಟರ್ನು ಇವರು ರೆಸ್ಟೋರೆಂಟನ್ನು ತಗೊಳ್ಳಿಲ್ಲ ಅಂತಂದರೆ ಆ ಫುಡ್ಡು ನಮಗೆ ಉಳ್ಕೊಳ್ಳುತ್ತಷ್ಟೇ. ಒಂದು ಊಟ ಸಿಕ್ಕಿತ್ತು ಅಂತ ಹೇಳಿದ್ನಲ್ವಾ, ಸೊ ಊಟನ ಓಪನ್ ಮಾಡ್ತಾಯಿದ್ದೀನಿ. ಏನಿದೆ ಅಂತ ನೋಡೋಣ. ಅಂದರೆ ಈ ಫುಡ್ಡು ರಿಟರ್ನ್ ಬಂದಿದ್ದು ಫುಡ್ ಇದು ನನಗೆ ಉಳ್ಕೊತಿದ್ದು. ಅನ್ನದ ಋಣ ಯಾರ್ಯಾರು ಇದರಲ್ಲಿ ಹಣೆ ಬರದಲ್ಲಿ ಬರ್ದಿರುತ್ತೋ ಅವ್ರಿಗೆ ತಲುಪೋದಿದ್ದು. ಸೊ ಇದು ನನಗೆ ಸಿಕ್ಕಿದೆ. ಫಸ್ಟ್ ದೋಸೆ ಏನೋ ಇರೋಂಗಿದೆ ಸ್ನೇಹಿತರೆ, ದೋಸೆ ತಿಂದ್ಬಿಡೋಣ. ಹೌದು ಸ್ನೇಹಿತರೆ, ದೋಸೆ. ಆಮೇಲೆ ಏನೋ ರೈಸ್ ಇರೋಂಗಿದೆ, ರೈಸ್ ತಿನ್ನೋಣ. ಓ, ಅದು ಸೆಟ್ ದೋಸೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ನೋಡಿ ಇಲ್ಲಿ ಸೆಟ್ ದೋಸೆ, ಇದೊಂದು ಮಸಾಲೆ ದೋಸೆ, ಅದಕ್ಕೆ ಏನೇನೋ ಸಾಗು ಏನೇನೋ ಇದೆ. ಸೊ ಈಗ ಖಾಲಿ ಮಾಡ್ತೀನಿ ಹ್ಯಾಂಡ್ ವಾಶ್ ಮಾಡ್ಕೊಂಡು. 3 hours later. ಸ್ನೇಹಿತರೆ, ಫಸ್ಟ್ ಇವು ಆರ್ಡ್ರ್ ಕೊಡ್ತಿದ್ದಂಗೆ ಆಫ್ಲೈನ್ಗೆ ಹೋಗ್ಬಿಡ್ಬೇಕು, ಇಲ್ಲಾಂದ್ರೆ ಮತ್ತೆ ಆರ್ಡ್ರ್ ಕೊಟ್ಬಿಡ್ತಾನೆ. ನಾನು ಬೆಳಗ್ಗೆಯಿಂದ ಒಂದು ರಿಜೆಕ್ಟ್ ಮಾಡಿಲ್ಲ, ರಿಜೆಕ್ಟ್ ಮಾಡ್ಬೋದು, ತೊಂದರೆ ಇಲ್ಲ. ಕಾಲ್ ಮಾಡೋಣ ಕಸ್ಟಮರ್ಗೆ. 10 ಗಂಟೆ 6 ನಿಮಿಷ ಆಯಿತು ಸ್ನೇಹಿತರೆ. ಸೊ ಕ್ಯಾಶ್ ಆ್ಯಂಡ್ ಡೆಲಿವರಿ ಬೇರೆ ಇದೆಯಲ್ಲಪ್ಪ, ಕಾಲ್ ಮಾಡೋಣ. ಕಾಲ್ ಆಯ್ತಲ್ವಲ್ಲ ಗುರು, ಈ ಕಸ್ಟಮರ್ ಕಾಲ್ ಎತ್ತಲಿಲ್ಲ ಅಂತಂದರೆ ತಲೆನೋವು ಕೆಲಸನಪ್ಪ. 10 ಗಂಟೆ ಆಯಿತು. ಸೊ ಇದು ಯಾಕೋ ಕೈ ಕೊಡೋಂಗೆ ಕಾಣಿಸುತ್ತಪ್ಪ. ಇದು ಹೆಲ್ಪ್ ತಗೊಳ್ಳೋಣ. ನಾಟ್ ರೀಚಬಲ್ ಆನ್ಸ್. 14 ನಿಮಿಷ ಟೈಮ್ ತಗೋತಾನಲ್ಲ ಗುರು ಇವನು ಫೋನ್ ಮಾಡೋಕ್ಕೆ ಕಸ್ಟಮರ್ಗೆ. ಹಲೋ 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 ಮೇಡಮ್, ಹೇಳಿ. ಝೊಮ್ಯಾಟೊ ಹೇಳಿ. ಬಂದಿದ್ದೀವಿ ಮೇಡಮ್, ಲೊಕೇಶನ್ ಹತ್ರ ಇದ್ದೀನಿ. ಸಿಗ್ದಿರೋ ಒಂದು ಮನೆ ನಂಬರ್. ಮೇಡಮ್ ಇದು ಯಾವುದೋ ಕ್ಲಿನಿಕ್ ಇದೆಯಲ್ಲ, ಕ್ಲಿನಿಕ್ ಎದುರುಗಡೆ ಇದ್ದೀನಿ ನಾನು. ಕ್ಲಿನಿಕ್ ನಿಮ್ಮ ಲೆಫ್ಟಲ್ಲಿ ಇದೆಯಾ ರೈಟಲ್ಲಿ ಇದೆಯಾ? ಕ್ಲಿನಿಕ್ ನನಗೆ ರೈಟಲ್ಲಿದೆ ಮೇಡಮ್, ಕ್ಲಿನಿಕ್ ನನಗೆ ರೈಟ್ ಸೈಡಲ್ಲಿದೆ. ಕ್ಲಿನಿಕ್ ನಿಮ್ಮ ರೈಟ್ ಸೈಡಲ್ಲಿದ್ದರೆ ಯು ಟರ್ನ್ ತಗೊಳ್ಳಿ. ಹಾಂ, ಸ್ವಲ್ಪ ಮುಂದೆ ಬನ್ನಿ. ಹಾಂ, ಮನೆ ರೈಟ್ ಸೈಡ್ ಬರಬೇಕು. ಕಾರ್ಪೊರೇಟ್ ಮನೆ, ಗಾರ್ಡನ್ ಇರೋ ಮನೆ. ಇದೇನು ಬರೋ ಇವ್ರು ಒಂಚೂರು ಈಚೆಗೂ ಬರೋಲ್ಲ ಅಂತಾರೆ. ಹಾಂ, ಒಂದು ಸ್ಕ್ಯಾನರ್ ಕ್ಯಾಶ್ ಇದೆಯಾ? ಪೇ ಮಾಡಿಬಿಡಿ ಮೇಡಮ್, ಇಲ್ಲಾಂದರೆ ಓಕೆ ಬಿಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಸ್ನೇಹಿತರೆ, ಡೆಲಿವರಿ ಮಾಡಿದ್ದೀನಿ, ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದಾರೆ, 9 ರೂಪಾಯಿ ಎಕ್ಸ್ಟ್ರಾ ಕೊಟ್ಟವ್ರೆ. ಸೊ ಈಗ ನಾನು ನೆಕ್ಸ್ಟ್ ರೈಟ್ ತಗೋಬಾರ್ದು, ಬೇಗ ಆಫ್ಲೈನ್ಗೆ ಓಡಬೇಕು. ಯಾಕೆಂತಂದರೆ ನನ್ನ ಮಕ್ಕಳು ದರಿದ್ರ ಮಕ್ಕಳು ಸರಿ ಇಲ್ಲ, ಆರ್ಡ್ರ್ ಕೊಟ್ಬಿಡ್ತಾರೆ. ಓಕೆ, ಆಫ್ಲೈನ್ಗೆ ಹೋಗಿದ್ದೀನಿ. ಈಗ ನಾನು ನಿಮಗೆ ಮುಂದಗಡೆ ಸ್ವಲ್ಪ ಲೈಟ್ ಇರೋ ಜಾಗದ ಹತ್ರ ಹೋಗ್ಬಿಟ್ಟು ಅರ್ನಿಂಗ್ಸ್ ತೋರಿಸ್ತೀನಿ ಸ್ನೇಹಿತರೆ. ಇವತ್ತು ಇಲ್ಲಿಗೆ ಡ್ಯೂಟಿನ ಎಂಡ್ ಮಾಡ್ತಾಯಿದ್ದೀನಿ. 10 ಗಂಟೆ 11 ನಿಮಿಷ ಆಯಿತು ನೋಡಿ, 10:11 ಸಂಡೇ, ಇವತ್ತು 3ನೇ ತಾರೀಕು. ಓಕೆ ಸ್ನೇಹಿತರೆ, ಇವತ್ತು ನಾನು ಟಾರ್ಗೆಟ್ ಹೇಳಿದ್ನಲ್ವಾ, ಅಷ್ಟೊಂದು ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. 18 ಆರ್ಡ್ರಿಗಿಂತ ಜಾಸ್ತಿನೇ ಮಾಡಿದ್ದೀನಿ. ಟೋಟಲ್ 22 ಟ್ರಿಪ್ಪು ನೋಡಿ. ಎಲ್ಲಪ್ಪ ಅದು ಪೇಔಟ್
ನೋಡಿ ಸ್ನೇಹಿತರೆ, 22 ಟ್ರಿಪ್ ಮಾಡಿದ್ದೀನಿ, 12 ಅವರ್ ಲಾಗಿನಲ್ಲಿದ್ದೀನಿ, 33 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಕಾಣಿಸ್ತಿಲ್ಲ ಅಂದರೆ ಒಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಸ್ನೇಹಿತರೆ. ಓಕೆನಾ? ಟೋಟಲಾಗಿ ಅರ್ನಿಂಗ್ಸ್ ನೋಡೋದಾದರೆ ನೋಡಿ ಸ್ನೇಹಿತರೆ, ಟೋಟಲಾಗಿ ಅರ್ನಿಂಗ್ಸು 1793 ರೂಪಾಯಿ ಆಗಿದೆ. ಸೊ 1793 ರೂಪಾಯಿ. ನಂದು ಆರ್ಡರ್ ಅರ್ನಿಂಗ್ ಬಂದ್ಬಿಟ್ಟು 1282 ರೂಪಾಯಿ ಆಗಿದೆ. ಸೊ ಅವರು 700 ರೂಪಾಯಿ ನನಗೆ ಇದು ಕೊಟ್ಟಿದ್ದಾನೆ, ಏನು ಹೇಳಿ, ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಸೊ ಅದು ಎರಡು ಒಟ್ಟಿಗೆ ಸೇರಿದ್ರೆ 1793 ರೂಪಾಯಿ ಆಯ್ತದೆ. ಒಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಸೊ ಒಂದು 120 ರೂಪಾಯಿ ಕಸ್ಟಮರ್ ಟಿಪ್ಸ್ ಬೇರೆ ಇದೆ. ಓಕೆನಾ ಸ್ನೇಹಿತರೆ, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾಕೆಂತಂದರೆ ನೀವು ಸಪೋರ್ಟ್ ಮಾಡಿದ್ರೇ ನಮಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಒಂದು ಸ್ಫೂರ್ತಿ ಬರುತ್ತೆ ಅಂತ ಹೇಳ್ತಾ, ಆಮೇಲೆ ನಾನು ಒಬ್ಬರು ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರ ಅವ್ರನ್ನ. ಸೊ ಯಾರು ಅಂತ ನಾಳೆ ಗೆಸ್ ಮಾಡಿರಿ, ನೋಡೋಣ. ವೀಡಿಯೋ ಬರುತ್ತೆ ನೋಡಿ. ಧನ್ಯವಾದಗಳು. ಶುಭ ದಿನ ಸ್ನೇಹಿತರೆ. ಟೋಟಲು 22 ಟ್ರಿಪ್ಪು, 12 ಅವರ್ ಲಾಗಿನ್ನು, 33 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. 1793 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇವತ್ತಿನಿಂದು. ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ. ಬಾಯ್.